ಬಿಗ್ ಬಾಸ್ ಮನೆಯಲ್ಲಿ ಎಷ್ಟೇ ಆಪ್ತತೆ ಇದ್ದರೂ ವೈಮನಸ್ಸು ಮೂಡಲು ಎಷ್ಟು ಹೊತ್ತು ಕೂಡ ಬೇಕಾಗೋದಿಲ್ಲ. ಯಾವಾಗ ಯಾರು ಯಾರ ವಿರುದ್ಧ ತಿರುಗಿ ಬೀಳ್ತಾರೆ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ. ಈಗಲೂ ದೊಡ್ಡಮನೆಯಲ್ಲಿ ಹಾಗೇನೇ ಆಗಿದೆ. ಭವ್ಯ ಗೌಡ ಅವರು ದೊಡ್ಡಮನೆಯಲ್ಲಿ 2ನೇ ಬಾರಿ ಕ್ಯಾಪ್ಟನ್ ಆಗಿದ್ದಾರೆ. ಅವರಿಗೆ ಕಿಚ್ಚನ ಚಪ್ಪಾಳೆಯೂ ಸಿಕ್ಕಿದೆ. ಇದೆಲ್ಲ ವಿಚಾರ ಮನೆಯವರ ತಲೆ ಕೆಡಿಸಿದಂತೆ ಇದೆ. ಈ ಕಾರಣಕ್ಕೆ ಭವ್ಯ ಗೌಡ ಅವರು ತೆಗೆದುಕೊಂಡ ನಿರ್ಧಾರಗಳಿಂದ ಇಡೀ ಮನೆ ಹೊತ್ತಿ ಉರಿದಿದೆ. ಭವ್ಯ ಗೌಡ ಹಾಗೂ ತ್ರಿವಿಕ್ರಮ್ ಮಧ್ಯೆ ತುಂಬಾನೇ ಆಪ್ತತೆ ಇದೆ. ಶೋ ಆರಂಭ ಆದಾಗಿನಿಂದಲೂ ಇವರು ಒಟ್ಟಿಗೆ ಕಾಣಿಸಿಕೊಳ್ತಾ ಇದ್ದಾರೆ. ಒಬ್ಬರ ನಿರ್ಧಾರಕ್ಕೆ ಒಬ್ಬರು ಬೆಂಬಲ ಕೊಡ್ತಾ ಸಾಕ್ತಾ ಇದ್ದಾರೆ. ಆದರೆ ಈಗ ಎಲ್ಲವೂ ಬದಲಾಗಿದೆ. ಯಾವಾಗ ಭವ್ಯ ಅವರು 2ನೇ ಬಾರಿ ಕ್ಯಾಪ್ಟನ್ ಆದರೂ ಅವರ ನಿರ್ಧಾರಗಳನ್ನು ತ್ರಿವಿಕ್ರಮ್ ತಿರಸ್ಕರಿಸ್ತಾ ಇದ್ದಾರೆ. ಹೌದು, ಡಿಸೆಂಬರ್ 23ರ ಎಪಿಸೋಡ್ನಲ್ಲಿ ಭವ್ಯ ಗೌಡ ಅವರ ಬಗ್ಗೆ ತ್ರಿವಿಕ್ರಮ್ ಕಾಮೆಂಟ್ ಒಂದನ್ನು ಮಾಡಿದರು. ಭವ್ಯ ಚಿಕ್ಕ ಮಗು, ಈ ಕಾರಣಕ್ಕೆ ಅವರಿಗೆ ಖುಷಿಯಾಗಲಿ ಅಂತ ಕ್ಯಾಪ್ಟನ್ ಮಾಡಿದ್ದಾರೆ. ಅವರನ್ನು ಮುಂದಕ್ಕೆ ಕಳುಹಿಸಲಾಗ್ತಾ ಇದೆ ಅಂತರು. ಈ ವಿಚಾರ ಭವ್ಯ ಸಿಟ್ಟಿಗೆ ಕಾರಣ ಆಗಿದೆ. ಭವ್ಯ ಗೌಡ ಅವರು ಈ ಬಾರಿ ತಮ್ಮದೇ ಶ್ರಮದಿಂದ ಕ್ಯಾಪ್ಟನ್ ಆದವರು. ಹೀಗಾಗಿ ಮಾತಿನ ಮೇಲೆ ನಿಗಾ ಇರಲಿ ಅಂತ ಭವ್ಯ ಗೌಡ ಅವರು ತ್ರಿವಿಕ್ರಮ್ಗೆ ಎಚ್ಚರಿಕೆ ನೀಡಿದ್ದಾರೆ. ಈಗ ಡಿಸೆಂಬರ್ 24ರ ಎಪಿಸೋಡ್ನಲ್ಲಿ ಭವ್ಯ ಅವರು ತೆಗೆದುಕೊಂಡ ನಿರ್ಧಾರಕ್ಕೆ ಇಡೀ ಮನೆ ಹೊತ್ತಿ ಉರಿದಿದೆ. ಅನೇಕ ಸ್ಪರ್ಧಿಗಳು ಭವ್ಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಭವ್ಯ ಗೌಡ ಅವರು ತ್ರಿವಿಕ್ರಮ್ ಹಾಗೂ ಹನುಮಂತಗೆ ಕಿಚನ್ ಡಿಪಾರ್ಟ್ಮೆಂಟ್ ವಹಿಸಿಕೊಟ್ರು. ಆದರೆ ಈ ವಿಚಾರ ತ್ರಿವಿಕ್ರಮ್ಗೆ ಖುಷಿ ನೀಡಲಿಲ್ಲ. ಈ ಕಾರಣಕ್ಕೆ ಭವ್ಯ ಜೊತೆ ತ್ರಿವಿಕ್ರಮ್ ಮಾತಿಗೇಳಿದರು. ನನಗೆ ಅಡುಗೆ ಮನೆ ಸೆಟ್ ಆಗಲ್ಲ, ದಯವಿಟ್ಟು ನನಗೆ ಅದನ್ನು ಬಿಟ್ಟು ಬೇರೆ ಏನಾದರೂ ಕೊಡಿ, ನಾನು ಅದನ್ನು ಮಾಡಲ್ಲ, ನನಗೆ ಇಷ್ಟ ಇಲ್ಲದೆ ಇರೋದನ್ನು ಕೊಟ್ಟರೆ ನಾನು ಅತ್ತ ಸುಳಿಯೋದು ಇಲ್ಲ ಅಂತ ಎಚ್ಚರಿಕೆ ನೀಡಿದರು. ನಾನು ಕ್ಯಾಪ್ಟನ್, ನನ್ನ ಇಷ್ಟ ಬಂದ ನಿರ್ಧಾರಗಳನ್ನು ತೆಗೆದುಕೊಳ್ತೀನಿ. ಅಡುಗೆ ಮನೆ ಹೊಸದಾಗಿದ್ದರೆ ಅದನ್ನು ಕಲಿಯುವ ಪ್ರಯತ್ನ ಮಾಡಿ ಅಂತ ಭವ್ಯ ಹೇಳಿದರು. ನನಗೆ ಅಡುಗೆ ಮನೆ ಕೆಲಸಗಳು ಬರುತ್ತವೆ, ಆದರೆ ಅದನ್ನು ಮಾಡೋಕ್ಕೆ ಕಷ್ಟ, ಬೇರೆ ಕೆಲಸ ಕೊಡಿ ಅಂತ ತ್ರಿವಿಕ್ರಮ್ ಹೇಳಿದರು. ಹನುಮಂತ ಕೂಡ ತ್ರಿವಿಕ್ರಮ್ ಜೊತೆ ಧ್ವನಿ ಸೇರಿಸಿದರು. ತ್ರಿವಿಕ್ರಮ್ ಅವರು ಮಾತಿಗೆ ಭವ್ಯ ಜೊತೆ ಜಗಳ ಆಡ್ತಾ ಇದ್ದಾರೆ. ಅವರಿಗೆ ಹೊಟ್ಟೆ ಕಿಚ್ಚು ಮೂಡಿದೆಯಾ ಅನ್ನೋ ಪ್ರಶ್ನೆ ಮೂಡಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.